ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಎಲ್ಲ ಶರಣ ಬಸವಾಯ ತಂದೆ ತಾಯಂದ್ರಿಗೂ ನಮಃ. ಶರಣಾರ್ಥಿಗಳು. ಬೋಧಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಚಿತ್ಕಲೆ ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ನಿಸ್ಸಂಸಾರ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಾಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ರೇಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಇಲ್ಲಿ ತನಕ ಸಾಂತ್ವನದಲ್ಲಿ ಭಾಗಿಯಾಗಿ ಸದ್ಭಾವದಿಂದ ನೆನಪು ಮಾಡಿರ್ತಕ್ಕಂಥ ತಾಯಿಯವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ನಮ್ಮ ಈ ಸ್ವಾನುಭಾವ ನೆಲೆಯಲ್ಲಿ ಶರಣಾರ್ಥಿ ನಮ್ಮ ಸ್ವಾನುಭಾವ ನೆಲೆಯಲ್ಲಿ ಸಮಾವೇಶಗೊಂಡು ಭಕ್ತಿ ಸದ್ಭಾವದ ನುಡಿಗಳನ್ನ ಆಲಿಸಲು ಬಂದಿರತಕ್ಕಂಥ ಎಲ್ಲ ಶರಣ ಬಂಧುಗಳೇ, ತಮ್ಮ ಪಾದಕ್ಕೆ ಭಕ್ತಿಯ ಶರಣು ಶರಣಾರ್ಥಿಗಳು. ಈ ಶಿವಯೋಗದ ಅನುಭವ ಪಾಠವನ್ನ ಆತ್ಮೀಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ದಯಾನಂದ್ ನೂಲಿ ಸರ್ ಅವರು ನಡೆಸಿಕೊಡ್ಬೇಕೆಂದು ಅವರಲ್ಲಿ ತಮ್ಮೆಲ್ಲರ ಪರವಾಗಿ ಶ್ರದ್ಧೆಯಿಂದ ಕೇಳಿಕೊಳ್ಳುತ್ತೇನೆ. ಶರಣು ಶರಣಾರ್ಥಿ ಸರ್, ತಾವು ಪ್ರಾರಂಭಿಸಿ ದಯವಿಟ್ಟು. ಸರ್, ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಸರ್, ಕಾಣಿಸ್ತಿದೆ ಸರ್, ದಯವಿಟ್ಟು. ಇದುವರೆಗೆ ಬಸವ ಸ್ತುತಿ ಮಾಡಿದಂತಹ ಶರಣೆ ದಾಕ್ಷಾಯಿಣಿ ಅಕ್ಕನವರಿಗೆ ಶರಣು ಶರಣಾರ್ಥಿಗಳು. ನಾವು ಶರಣರ ಶಿವಯೋಗದ ಬಗ್ಗೆ ಅಭ್ಯಾಸನ ಮಾಡ್ತಾ ಇದ್ದೀವಿ. ಈಗ ನಾವು ಆರಂಭಿಸಿರೋದು ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲೆಮನೆ ಅನ್ನೋದ್ರ ಬಗ್ಗೆ ಅಭ್ಯಾಸನ ಮಾಡ್ತಾ ಇದ್ದೀವಿ. ಇದರಲ್ಲಿ ಇಲ್ಲಿಯವರೆಗೆ ಏನೇನು ನೋಡ್ಕೊಂಡ್ವಿ ಅಂದ್ರೆ, ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗಾಯಿತು, ವಿಕಸನ ಕ್ರಮ 2ರಲ್ಲಿ ಓಮದ ವಿಸ್ತರಣೆ, ಆ ಅಕ್ಷರದಲ್ಲಿ ಏನೇನು ಇವೆ, ಯಾವ ಲಿಂಗಗಳಿವೆ, ಯಾವ ಚಕ್ರಗಳಿವೆ, ಯಾವ ಶಕ್ತಿಗಳಿವೆ, ಆ ಓಮದ ಒಂದು ಚಿತ್ರಣವನ್ನ ಸಹ ನಾವು ನೋಡಿದ್ವಿ, ಬರೆದ್ವಿ. ಹಾಗೇನೆ ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳಿಂದ ನಮ್ಮ ದೇಹವಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಪಂಚವಿಂಶತಿ ತತ್ವಗಳು ಯಾವುವು, ಅವುಗಳ ಸಮೀಕರಣ ಹೇಗೆ ಆಗುತ್ತದೆ ಅದನ್ನ ಸಹ ನೋಡ್ಕೊಂಡಿವಿ. ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನ ಮಾಡಿಕೊಂಡಿವಿ. ವಿಕಸನ ಕ್ರಮ 5ರಲ್ಲಿ ಚಕ್ರ ಮತ್ತು ಅವುಗಳಲ್ಲಿ ಅಡಗಿರುವಂತಹ ಲಿಂಗಗಳ ಮಹತ್ವವನ್ನು ಅರಿತುಕೊಂಡು, ವಿಕಸನ ಕ್ರಮ 6ರಲ್ಲಿ ಸುದೀರ್ಘವಾಗಿ ದೀಕ್ಷೆ ಮತ್ತು ಇಷ್ಟಲಿಂಗದ ಅಂತರಂಗ, ಈ ಎರಡು ಅಧ್ಯಾಯಗಳ ಅಧ್ಯಯನ ಮಾಡಿಕೊಂಡು ಒಂದು ಶಿವಯೋಗದ ಶಿವಾನಂದನವನ್ನ ಅಲ್ಲಿ ಕಂಡ್ಕೊಂಡ್ವಿ. ದೀಕ್ಷೆ ಮತ್ತು ಇಷ್ಟಲಿಂಗದ ಅಂತರಂಗ ಇವೆರಡೂ ಬೇಕೇ ಬೇಕು ಶಿವಯೋಗಕ್ಕೆ. ಈ ಒಂದು ಅಪೂರ್ವವಾದ ಜ್ಞಾನವನ್ನು ನಾವು ಪಡೆಯಲೇಬೇಕು ಅಂತ ಇವೆರಡನ್ನ ವಿವರವಾಗಿ ನಾವು ಕಲಿತ್ಕೊಂಡ್ವಿ. ವಿಕಸನ ಕ್ರಮ 7ರಲ್ಲಿ ಒಂದು ಪ್ರಾರ್ಥನೆಯ ತರ ಮೈಲಾರ ಬಸವಲಿಂಗ ಶರಣರ ನವಲಚಕ್ರ ಲಿಂಗಗಳ ಪ್ರಾರ್ಥನೆಯನ್ನ ಸಹ ನಾವು ನೋಡಿದ್ವಿ. ವಿಕಸನ ಕ್ರಮ 8 ಪ್ರವೃತ್ತಿ ಮಾರ್ಗ ಅಂದ್ರೆ ಏನು, ನಿವೃತ್ತಿ ಮಾರ್ಗ ಅಂದ್ರೆ ಏನು ಅಂತ ನೋಡ್ಕೊಂಡು ಈಗ ಕೊನೆಯದಾಗಿ ಶಿವಯೋಗದ ಕೊನೆಯ ಹಂತದಲ್ಲಿ ನಾವು ಬಂದಿದ್ದೀವಿ. ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲೆಮನೆ ಅಂತ
ನೋಡಿದ್ವಿ. ಇದೊಂದು ಸುದೀರ್ಘವಾದ ಅಧ್ಯಯನ. ಒಂದೇ ಪರವಸ್ತು 3 ಆಗಿ 6 ಆಗಿ 36 ಆಗಿ 216 ಆಗಿ 101 ಸ್ಥಳಗಳ ಅಭ್ಯಸನವನ್ನು ನಾವು ಈಗ ಮಾಡ್ತಾ ಇದ್ದೀವಿ. ಹೋದ ಸಾರಿ ನಾಲ್ಕು ಈ ಕೆಳಗಿನ ಮಹಡಿಯಲ್ಲಿಯ 4 ಸ್ಥಳಗಳನ್ನ ನಾವು ನೋಡಿದ್ವಿ. ಯಾವ 4 ಸ್ಥಳಗಳನ್ನ ಸೋಮವಾರ ನಾವು ನೋಡಿದ 4 ಸ್ಥಳಗಳು ಯಾವುವು? ಯಾರು ಹೇಳ್ತೀರಿ? ಪಿಂಡ ಸ್ಥಳ, ಪಿಂಡ ಜ್ಞಾನ ಸ್ಥಳ, ಸಂಸಾರ ಸ್ಥಳ, ಗುರುಕಾರುಣ್ಯ ಸ್ಥಳ. ಹೌದು ತಾಯಿ. ಡಾಕ್ಟರ್ ಬಸವರಾಜ್ ಹರ್ಕೋನಿ ಇದ್ದೀರಾ? ಅಪಾರ ಅದೇನ್ರಿ ಸರ್. ಸ್ವಲ್ಪ ಪಿಂಡ ಸ್ಥಳದ ಬಗ್ಗೆ ಹೇಳ್ತೀರಾ ಸರ್? ಸ್ವಲ್ಪ ನಿಮ್ಗೆ ಏನ್ ತಿಳ್ಕೊಂಡಿದ್ದೀರಾ ಅದನ್ನ ಹೇಳಿ ಸರ್. ಅಪಾರ ಹೇಳ್ತೀನಿ. ಹೇಳಿ. ಪಿಂಡಸ್ಥಳ ಅಂದ್ರ ಅಪಾರ ಅದು ಅತ್ಯಂತ ಪರಿಶುದ್ಧವಾದಂತಹ ಒಂದು ಸ್ಥಿತಿ. ಆಮೇಲೆ ಅದು ಒಂದು ಸಾರ ಒಂದು ಸಾರ ದ್ರವ್ಯಗಳ ಒಂದು ಸಂಯೋಗ ಇರ್ತೈತ್ರಿ. ಆಮೇಲೆ ಇದು ಎಸ್ಪೆಷಲಿ ನಾವು ಪಿಂಡ ಅಂದ್ಕೂಡ್ಲೆ ಅದನ್ನ ಭ್ರೂಣ ಅಂತ ಹೇಳಿ ನಾವು ಟ್ರಾನ್ಸ್ಲೇಟ್ ಮಾಡ್ಬೋದ್ರಪ್ಪ. ಸೊ ಭ್ರೂಣದಲ್ಲಿ ಅದು ಅಲ್ಲಿವರೆಗೂ ಭ್ರೂಣದ ಒಳಗಡೆ ಹೃದಯ ಬಡಿತ ಆಗಲ್ಲ ಎಲ್ಲ. ಸೊ ಹೃದಯ ಬಡಿತ ಆಗೋಕ್ಕಿಂತ ಮುಂಚೆ ಅದು ಸ್ಥಿತಿ ಇರ್ತೈತಲ್ಲ, ಅದು ಒಂದು ಪಿಂಡಸ್ಥಳ ಅಂತ ನಾವು ಕರಿಬಹುದ್ರಿ. ಆಮೇಲೆ ಪಿಂಡಸ್ಥಳದೊಳಗೆ ಶುಕ್ರ ಮತ್ತು ಶೋಣಿತ ಎರಡರ ಸಂಯೋಗದಿಂದ ಗರ್ಭಾಶಯದೊಳಗ ಏನದು ಭ್ರೂಣದ ಬೆಳವಣಿಗೆ ಆಗ್ತಿರ್ತೈತಿ. ಸೊ ಅದ್ರೊಳಗಡೆ ಇರುವಂತಹ ಒಂದು ಚೈತನ್ಯ ಇನ್ನೂ ಅದ್ರೊಳಗೆ ವಿಕಸನ ಆಗಿರಂಗಿಲ್ಲ, ಅದರ ಕಾನ್ಶಿಯಸ್ನೆಸ್ ಇರಂಗಿಲ್ಲ. ಜಸ್ಟ್ ಅದು ಒಂದು ಈಗ ಹೆಂಗ ಮಹಾಲಿಂಗದೊಳಗ ಹೆಂಗದು ನಿರಾಲಂಬ ಸ್ಥಿತಿ ಒಳಗ ಇರ್ತೈತಲ್ಲ, ಸೊ ಅದೇ ರೀತಿ ಪಿಂಡ ಸ್ಥಳದೊಳಗೂ ಕೂಡ ಜೀವಾತ್ಮ ಇನ್ನೂ ವಿಕಸನ ಹೊಂದಿರಂಗಿಲ್ಲ. ಸೊ ಈ ಒಂದು ಸ್ಥಳಕ್ಕ ಪಿಂಡಸ್ಥಳ ಅಂತ ಹೇಳಿ ಕರೀತಾರೆ. ಹೌದು. ಬಸವರಾಜ್ ಅವರು ಹೇಳ್ತಿದ್ದಾರೆ, ಈ ಪಿಂಡಸ್ಥಳ ಅಂದ್ರೆ ಅದು ಒಂದು ಶ್ರೇಷ್ಠವಾದ ಒಂದು ಜೀವನದ ಸಾರ ಆಗಿದೆ, ಜೀವನ ಸಾರ ವಸ್ತುಗಳ ಸಮೂಹವಾಗಿದೆ. ಹೀಗಾಗಿ ಅದರದ ಒಂದು ಅಂತರಂಗ ಶುದ್ಧ ಆಗಬೇಕು, ಅದಾದ್ರೆ ಬಹಿರಂಗ ಶುದ್ಧ ಆಗ್ತಾ ಇದೆ. ಎಲ್ಲಿಗೆ ಅವ್ರು ಹೇಳಿದ್ರೆ ಅಂದ್ರೆ ಸರ್ವಶೂನ್ಯ ನಿರಾಲಂಬ ಸ್ಥಿತಿಯಲ್ಲಿ ಪರಮಾತ್ಮನು ಹೇಗೆ ಇರುತ್ತಾನೆಯೋ ಆ ಪಶ್ಚಿಮ ಚಕ್ರದಲ್ಲಿ ನಾವು ನೋಡಿದ್ವಿ. ಈ ನಿರಾಲಂಬ ಸ್ಥಿತಿಯಲ್ಲಿ ಯಾರ ಮೇಲೆ ಅವಲಂಬನೆ ಇಲ್ಲದಂತಹ ಸ್ಥಿತಿಯಲ್ಲಿ, ಸಹಜ ಸ್ಥಿತಿಯಲ್ಲಿ ಹೇಗೆ ಪರಮಾತ್ಮನು ಇರುತ್ತಾನೆಯೋ, ಒಂದು ನಿರಾಕಾರವಾದ ಸ್ಥಿತಿಯಲ್ಲಿ ಏನಿರುತ್ತದೆಯಲ್ಲ ಅದರ ಪ್ರತಿರೂಪವೇ ಪಿಂಡಸ್ಥಳ ಅನ್ನೋದನ್ನ ಬಸವರಾಜ್ ಹೇಳ್ತಿದ್ದಾರೆ. ಮುಂದಿನ ಸ್ಥಳ ಯಾವುದು? ಮುಂದಿನ ಸ್ಥಳ ಯಾವುದು? ಪಿಂಡಸ್ಥಳ ಆದ ನಂತರ ಪಿಂಡ ಜ್ಞಾನ ಸ್ಥಳ. ಅದನ್ನ ಸವಿತಾ ಬೆಂಗಳೂರು ಅವ್ರು ಹೇಳ್ಬೇಕು. ಪಿಂಡ ಜ್ಞಾನ ಸ್ಥಳ ಅಂದ್ರೆ ಏನು ಅನ್ನೋದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಅಲ್ಲಿ ಪಿಂಡ ಜ್ಞಾನ ಸ್ಥಳ ಅಂತಂದ್ರೆ ಈ ದೇಹದಲ್ಲಿರುವ ಒಂದು ಆತ್ಮ ಏನಂತ ಅಂದ್ರೆ ಅದು ಪರಶಿವನ ಅಂಶ ಅಂತ ಆ ಒಂದು ವಿಚಾರವನ್ನು ನಾವು ತಿಳಿದುಕೊಳ್ಳೋದೇ ಪಿಂಡ ಜ್ಞಾನ ಸ್ಥಳ. ಇಲ್ಲಿ ಏನಾಗ್ತದೆ ಅಂದ್ರೆ ಒಂದು ಗುರುವಿನ ಬೋಧನೆಯಿಂದಾಗಿ ಇಲ್ಲಿ ಗುರು ಅಂದ್ರೆ ಒಂದು ತತ್ವವಾಗಿ ಅಥವಾ ನಮ್ಮ ಸುತ್ತಮುತ್ತಲು ಇರುವಂತಹ ಒಬ್ಬ ವ್ಯಕ್ತಿಗಳನ್ನು ಗುರುವಾಗಿ ಪರಿಣಮಿಸಬಹುದು, ಅಥವಾ ತನ್ನ ಅರಿವೇ ತನಗೆ ಗುರುವಾಗಿರ್ಬೋದು. ಆ ಒಂದು ಗುರುವಿನ ಒಂದು ಬೋಧೆಯಿಂದ ಒಂದು ಆತ್ಮನ ನಿಜ ಸ್ವರೂಪ ಮತ್ತೆ ಒಂದು ಈ ಜಗತ್ತಿನ ನಿಜ ಸ್ವರೂಪ, ಆತ್ಮ ಹೇಗೆ ಒಂದು ಅಜ್ಞಾನ ಮತ್ತೆ ಮಾಯೆಯೊಳಗ ಆವೃತ್ತ ಆಗೈತಿ ಅಂತ ತಿಳ್ಕೊಳ್ಳೋದು. ಆಮೇಲೆ ಮುಂತಾದ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನು ಈ ಜೀವಾತ್ಮ ಏನು ತಿಳಿದುಕೊಂತಾನಲ್ಲ ಆ ತಿಳಿದುಕೊಳ್ಳೋದೇ ಒಂದು ಪಿಂಡ ಜ್ಞಾನ ಸ್ಥಳ. ಆಮೇಲೆ ಇಲ್ಲಿ ಇನ್ನೊಂದು ಏನಂದ್ರೆ ನಾನು ದೇಹ ಅಲ್ಲ, ನಾನು ಇಂದ್ರಿಯ ಅಲ್ಲ, ನಾನು ಮನಸ್ಸಲ್ಲ, ನಾನು ಅಂತಃಕರಣ ಅಲ್ಲ, ನಾನು ಯಾವುದೂ ಅಲ್ಲ, ನಾನು ಯಾರು? ಪರಮಾತ್ಮನ ಒಂದು ಅಂಶ ಅಂತ ತಿಳಿದುಕೊಳ್ಳೋದೇ ಇಲ್ಲಿ ಪಿಂಡ ಜ್ಞಾನ ಸ್ಥಳ ಅಂತ ನನ್ನ ಅರಿವಿಗೆ ಬಂದಿದೆ, ಹೇಳಿದೀನಿ. ಸರ್ವರಿಗೂ ಶರಣಾರ್ಥಿಗಳು. ಶರಣು ಸವಿತಕ್ಕ. ಸವಿತಕ್ಕ ಏನ್ ಹೇಳ್ತಾ ಇದಾರೆ ಅಂದ್ರೆ ಪಿಂಡಕ್ಕೆ ಗುರು ಬೀಜದಲ್ಲಿ ಆ ಪಿಂಡದ ನಿಲುವು ಅಂತ ಹೇಳ್ತಿದ್ದಾರೆ. ಅಂದ್ರೆ ಅದನ್ನ ಮಾತಿನಲ್ಲಿ ವರ್ಣಿಸಲು ಬರೋದಿಲ್ಲ. ದೇಹಾತ್ಮದ ಒಂದು ಜ್ಞಾನ ಮಾಡ್ಕೊಳ್ಳೋದಿದೆಯಲ್ಲ, ಅದು ಗುರುವಿನ ಮುಖಾಂತರ ಇರ್ಲಿ ಅಥವಾ ಸ್ವಯಂ ಜ್ಞಾನ ಇರ್ಲಿ, ಅದೇ ಪಿಂಡ ಜ್ಞಾನ. ಇಲ್ಲಿ ಭಕ್ತಿ ಪಿಂಡನು ಸಾಧಕ, ಪಿಂಡ ಜ್ಞಾನವು ಆತನ ಸಾಧನೆ ಅನ್ನೋದನ್ನ ಅವ್ರು ಹೇಳಿದ್ರು. ಪಿಂಡನಿಗೆ ಪಿಂಡ ಜ್ಞಾನವೇ ಪ್ರಾಣ. ಹೀಗಾಗಿ ಪಿಂಡ ಜ್ಞಾನ ಸ್ಥಳ ಅಂದ್ರೆ ಆ ಪಿಂಡದ ಬಗ್ಗೆ ಒಂದು ಮಂತ್ರಪಿಂಡ, ಅದೇನು ಮಂತ್ರಪಿಂಡ ಮಾಡಿಕೊಳ್ಳಬೇಕಾಗಿದೆ ನಮಗೆ. ಆ ಮಂತ್ರಪಿಂಡ ಮಾಡಿಕೊಳ್ಳದೆ ಪಿಂಡ ಜ್ಞಾನ ಸ್ಥಳ ಅಂತ ಅವ್ರು ಹೇಳ್ತಿದ್ದಾರೆ. ಮುಂದಿನ ಸ್ಥಳ ಯಾವುದು? ಅಮರ್ಕಲಾ ಹಿರೇಮಠ ಅಕ್ಕ ಹೇಳ್ಬೇಕು. ಮುಂದಿನ ಸ್ಥಳ ಯಾವುದು ಅಕ್ಕ? ಅಮರ್ಕಲಾ ಅಕ್ಕ ಇದಾರ? ಅಮರ್ಕಲಾ ಹಿರೇಮಠ ಇಲ್ಲ ಅನ್ಸುತ್ತೆ. ಅಕ್ಕ ನೀವೇ ಹೇಳ್ಬಿಡಿ ಸರ್ವಮಂಗಳ ಅಕ್ಕ.
ಸಂಸಾರ ಏ ಸ್ಥಳ ಅಂತಂದ್ರೆ ಈ ಜೀವಾತ್ಮನಿಗೂ ತನ್ನ ಪಿಂಡ ಜ್ಞಾನ ಸ್ಥಳದ ಅರಿವಾದಾಗ್ಲಿಂದ ಆತನಿಗೆ ಏನಾಗ್ತದೆ ಅಂದ್ರೆ ಹೊರಗಿನ ಬಹಿರಂಗದ ಪ್ರಪಂಚದ ವಿಷಯ ವಾಸನೆಯ ಬಗ್ಗೆ ಆತನಿಗೆ ತನ್ನಲ್ಲೇ ತನಗ ಹೊರಮುಖ ಆಗೋದನ್ನ ಆತ ಕಡಿಮೆ ಮಾಡ್ಕೊಳ್ತಾ ಇದ್ದಾನೆ. ಆತನಿಗೆ ಈ ತಾಪತ್ರಯ ಭೌತಿಕ ತಾಪತ್ರಯಗಳಿಂದ ದುಃಖದಿಂದ ಬಿಡುಗಡೆ ಹೊಂದಬೇಕು ಅನ್ನುವಂಥದ್ದು ಒಂದು ಜ್ಞಾನ ಬರ್ತದೆ. ಇದರಿಂದ ಇದು ಸಂಸಾರ ಹೇಯ, ಇದು ಸಾಕಪ್ಪ, ಇದು ಸಂಸಾರ ಅಂತಂದು ಆತ ಏನ್ ಮಾಡ್ತಾನೆ ಅಂದ್ರೆ ಒಂದು ಗುರುವಿನ ಮೊರೆ ಹೋಗುವಂತ ಒಂದು ಜ್ಞಾನ ಆತನಿಗೆ ಬರ್ತಾ ಇದೆ. ಈ ಸಾಕಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಸಾಕಪ್ಪ ಇದು ಜೀವಾತ್ಮ ಎಷ್ಟು ಬಳಲ್ತಾ ಇದೆ ಅನ್ನುವಂಥದ್ದನ್ನ ಆತನೊಳಗೆ ತನಗೆ ಮನವರಿಕೆಯಾಗಿ ಆತನಿಗೆ ಒಳಗ ಒಂದು ಜ್ಞಾನ ಬರ್ತಾ ಇದೆ. ಇದರಿಂದ ಬಿಡುಗಡೆ ಹೊಂದಬೇಕು ಈ ದುಃಖದ ತಾಪತ್ರಯಗಳಂತಕ್ಕಂಥದ್ದು ಒಂದು ಜ್ಞಾನ ಆತನೊಳಗೆ ಆವಿರ್ಭವಿಸ್ತಾ ಇದೆ. ಹೌದು ಅಕ್ಕ. ಶರುಮಂಗಳ ತಾಯಿಯವ್ರಿಗೆ ಹೇಳ್ತಿದ್ದಾರೆ ಏನಂದ್ರೆ, ನಮ್ಗೆಲ್ರಿಗೂ ಗೊತ್ತಿರೋದಂತೆ ನಾವೆಲ್ಲ ತಲೆ ಕೆಳಗಾಗಿ ಹುಟ್ಟಿರೋರೆ. 95% ಆಫ್ ದ ಬೇಬೀಸ್ ದೇ ಆರ್ ಬಾರ್ನ್ ವಿತ್ ಹೆಡ್. ತಲೆ ಕೆಳಗಾಗಿಯೇ ಹುಟ್ಟೋದು ಎಲ್ರು. ಎಲ್ಲೋ ಒಂದ್ ಕಡೆ ಕಾಲ್ ಕೆಳಗಾಗಿ ಹುಟ್ಟುತ್ತಾರೆ ಅಷ್ಟೇ. ಹೀಗಾಗಿ ಅದೋ ಮಾಯಾವಶನಾಗಿ ಅದೋ ಮುಖನಾಗಿ ನಾವು ಹುಟ್ಟಿರ್ವಿ ಅಂತ ನಾವು ತಿಳ್ಕೊಬೇಕು. ಹೀಗಾಗಿ ಸಂಸಾರ ವ್ಯಾಮೋಹ ಅನ್ನೋದ್ರಲ್ಲಿ ಯಾರನ್ನೂ ಬಿಟ್ಟಿಲ್ಲ. ಈ ಸಂಸಾರ ಸಾಗರದಲ್ಲಿ ಮುಳುಗ್ತಾ ಏಳ್ತಾ ದುಃಖದಾಯಕವಾದ ವಿಷಯಗಳತ್ತ ಒಮ್ಮೆ ಹೋಗ್ಬೇಕಾಗ್ತದೆ ನಮಗೆ. ಅದು ಅನಿವಾರ್ಯ ಕೂಡ. ಹೀಗಾಗಿ ಈ ವ್ಯಾಮೋಹದಿಂದ ಹೊರಬರಲು ಏನ್ ಮಾಡ್ಬೇಕಂದ್ರೆ ಸಂಸಾರ ಹೇಯಸ್ಥಳ, ಅದಕ್ಕಾಗಿ ಗುರು ಸಾನ್ನಿಧ್ಯ ಬೇಕು. ಪಿಂಡಾತ್ಮನ ಪಿಂಡ ಜ್ಞಾನ ಪಡೆದುಕೊಂಡು ಸಂಸಾರ ಹೇಯಗಳೆಂಬ ಸಾಧನಾ ರೂಪ ಭಕ್ತಿಗಾಗಿ ಗುರುವಿನ ಬಳಿಗೆ ಈಗ ಆ ಭಕ್ತ ಹೋಗಲು ಬಯಸ್ತಾನೆ ಈ ಸಂಸಾರ ಹೇಯ ಸ್ಥಳದಲ್ಲಿ ಅಂತ ತಾಯಿ ಹೇಳಿದ್ರು. ಈಗ ಗುರು ಕಾರುಣ್ಯ ಸ್ಥಳ ಮುಂದಿನದು. ಸುನೀತಾ ಜೋಡಳ್ಳಿ ಇದ್ದೀರಾ? ಸುನೀತಾ ಜೋಡಳ್ಳಿ ಹೇಳಿ ಅಕ್ಕ, ಗುರು ಕಾರುಣ್ಯ ಸ್ಥಳ ಬಗ್ಗೆ ಹೇಳಿ. ಓಂ ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಈ ಗುರು ಕಾರುಣ್ಯ ಸ್ಥಳ, ಗುರು ಕಾರುಣ್ಯ ಅಂತಂದ್ರೆ ಇಲ್ಲಿ ನೋಡ್ರಿ, ಮೊದ್ಲೇ ಪಿಂಡ ಪಿಂಡ ಸ್ಥಳ ಆಯ್ತು, ಪಿಂಡ ಜ್ಞಾನ ಸ್ಥಳ ಆಯ್ತು. ಅವನಿಗೆ ಈಗ ಸಂಸಾರ ಹೇಯವಾಗಿದೆ. ಸಂಸಾರದೊಳಗೆ ನಮ್ಗ ಯಾವ್ದೇ ಒಂದು ಸುಖ ಇಲ್ಲ. ಪರಮಾತ್ಮನ ಒಂದು ಕಾಣುವ ಹಂಬಲ ಅವನಿಗೆ ಬಂದಿರ್ತತಿ. ಹಂಗಾಗಿ ಅವ ಗುರುವನ್ನ ಆರಿಸ್ತಾ ಹೋಗ್ತಾನೆ. ಗುರುವನ್ನ ಆರಿಸ್ಬೇಕಾದ್ರೆ ಅವನಿಗೆ ಇಲ್ಲಿ ಗುರು ಎಂದರೆ ಏನು ಅಂತಂದ್ರ, ಗುರು ಎಂದರೆ ಕತ್ತಲೆ, ಗು ಎಂದರೆ ಕತ್ತಲೆ, ರು ಎಂದರೆ ಬೆಳಕು. ಅಜ್ಞಾನವೆಂಬ ಕತ್ತಲೆಯನ್ನ ಕಳೆಯೋದಕ್ಕೆ ಗುರು ಬೇಕು. ಇಲ್ಲಿ ಜ್ಞಾನವೆಂಬ ಬೆಳಕನ್ನ ಕರುಣಿಸ್ಬೇಕಾದ್ರೆ ಗುರು ಬೇಕು. ಗುರು ಕಣ್ಣಿಗೆ ಕಾಣುವ ದೇವರು, ಸಾಕಾರ ಮೂರ್ತಿ. ಜ್ಞಾನ ಮತ್ತ ಲೌಕಿಕವಾಗಿ